ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಮುದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ಪ್ರಕೃತಿಯಲ್ಲಿ ಸಿಕ್ಕುವಂತಹ ಎಲ್ಲ ಹಣ್ಣು ಹಂಪಲನ್ನು ನಾವು ಸೇವನೆ ಮಾಡಬೇಕು. ಅದರಿಂದ ನಮಗೆ ಅನೇಕ ರೀತಿಯ ಲಾಭಗಳಿದೆ. ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಅದರಲ್ಲೂ ಪಪ್ಪಾಯ. ಈ ಪಪ್ಪಾಯ ಎಷ್ಟೋ ಅನುಕೂಲಕರ ಅಥವಾ ನಾನಾ ರೀತಿಯ ಕಾಯಿಲೆಗಳನ್ನು ವಾಸಿ ಮಾಡೋ ಶಕ್ತಿ ಸಿಕ್ಕಿದೆ. ಇದರ ಹಾಲನ್ನು ಕ್ಯಾನ್ಸರ್ಗೆ ಯೂಸ್ ಮಾಡ್ತಾರೆ. ಈ ಪಪ್ಪಾಯನ್ನು ಹಣ್ಣಾದ ಮೇಲೆ ಸೇವನೆ ಮಾಡೋದ್ರಿಂದ ಹೊಟ್ಟೆ ಕ್ಲೀನ್ ಆಗುತ್ತೆ, ಮಲಬದ್ಧತೆ ನಿವಾರಣೆ ಆಗುತ್ತೆ, ಮತ್ತು ಎಲ್ಲ ರೀತಿಯ ಕಣ್ಣುಗಳಿಗೂ ವಿಟಮಿನ್ ಸಿ ಜಾಸ್ತಿ ಇರ್ತದೆ. ಪ್ರತಿಯೊಂದಕ್ಕೂ ಇದು ನಮಗೆ ಅನುಕೂಲಕರ. ಸ್ನೇಹಿತರೆ, ಈ ಪಪ್ಪಾಯದಿಂದ ಒಂದಲ್ಲ, ಅಂದರೆ ಹಣ್ಣಲ್ಲ, ಸೊಪ್ಪು, ಆ ಒಂದು ಎಲೆಯಿಂದ ಇದು ಡೆಂಗು ಜ್ವರ ವಾಸಿಯಾಗುತ್ತೆ. ಮತ್ತು ಬಿಳಿ ರಕ್ತ ಕಣಗಳು ಕಡಿಮೆ ಇದ್ದರೆ ಅದನ್ನು ಹೆಚ್ಚಿಸೋ ಶಕ್ತಿ ಎಲೆಗಿದೆ. ನಾನಾ ರೀತಿಯ ನಮಗೆ ಸಹಾಯವಾಗುವಂಥ ಈ ಒಂದು ಪಪ್ಪಾಯವನ್ನು ನಾವು ಸೇವನೆ ಮಾಡೋದ್ರಿಂದ ನಮಗೆ ಎಷ್ಟು ಒಳ್ಳೆಯದಾಗುತ್ತೆ. ಅದನ್ನು ಬಿಟ್ಟು ನಾವು ಮಲಬದ್ಧತೆ ಬಂದಾಗ ಆಸ್ಪತ್ರೆಗೆ ಹೋಗಿ ಆ ಟ್ಯಾಬ್ಲೆಟು ಆ ಇಂಜೆಕ್ಷನ್ ಅದು ಎತ್ಕೊಂಡು ಬೇರೆ ಬೇರೆ ರೀತಿಯ ಟ್ಯಾಬ್ಲೆಟ್ ಎತ್ಕೊಂಡು ದೇಹವನ್ನು ಕಟ್ಸ್ಕೊತೀವಿ. ಆ ಥರ ಕಟ್ಸ್ಕೋಬಾರ್ದು. ದೇಹ ಯಾವತ್ತೂ ಚೆನ್ನಾಗಿರಬೇಕಂದ್ರೆ ಪ್ರಕೃತಿಯಲ್ಲಿ ಸಿಕ್ಕುವಂತಹ ನಾನಾ ರೀತಿಯ ಹಣ್ಣಂಪಲನ್ನು ಸೇವನೆ ಮಾಡಿದಾಗ ನಮಗೆ ಅದು ಅನುಕೂಲಕರವಾಗುತ್ತೆ. ಸ್ನೇಹಿತರೆ, ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಪಿಸೋಡಲ್ಲಿ ಮತ್ತೊಂದನ್ನು ತಿಳಿಸ್ಕೊಂಡು ನಮಸ್ಕಾರ ಸ್ನೇಹಿತರೆ.